ಈಗ ಯಲಹಂಕದಿಂದ ಕಾಳೇಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ ಕಾಳೇಗೌಡ್ರೆ. ನಮಸ್ಕಾರ ಮೇಡಮ್. ಓಕೆ, ಏನು ಮಾಡ್ಕೊಂಡಿರೋದು ಕಾಳೇಗೌಡರು? ಮೇಡಮ್ ನಾವು ಪ್ರೈವೇಟ್ ಬಿಸ್ನೆಸ್ ಬಿಟ್ಟಿದ್ದೀವಿ ಮೇಡಮ್. ಓಕೆ, ಸೊ ಪರಿಸ್ಥಿತಿ ನೋಡಿದ್ದೀರಾ? ಏನು ಮೇಡಮ್? ಬೆಂಗಳೂರು ಪರಿಸ್ಥಿತಿ ನೋಡಿದ್ದೀರಾ ಅಂದೆ. ಹೌದು ಮೇಡಮ್, ಹೌದು ಮೇಡಮ್, ನೀವು ಹೇಳಿದ್ದೆಲ್ಲ ಕರೆಕ್ಟು. ಬಟ್ ಒಂದು ವಿಚಾರ ಏನಂದ್ರೆ, ಇಲ್ಲಿ ಎಲ್ಲರೂ ಸಮಪಾಲು ಹೊರಬೇಕಾಗತ್ತೆ, ನಾಗರಿಕರು ರಾಜಕಾರಣಿಗಳು ಇಬ್ರು. ಈಗ ನಾಗರಿಕರು ಕೂಡ ತಮ್ಮ ತಮ್ಮ ಲೆವೆಲ್ ಅಲ್ಲಿ ಎಲ್ಲರೂ ಯಾವುದೋ ಒಂದು ಕಾನೂನಾಗ್ಲಿ ಅಥವಾ ಇದು ಏನ್ ಹೇಳ್ತೀರಾ ರೂಲ್ಸ್ ನ ಯಾವ್ದು ಪಾಲನೆ ಮಾಡಲ್ಲ. ಮನೆ ಕಟ್ಬೇಕಾದ್ರೆ ಅಥವಾ ಏನೇ ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಅವರು ಅವ್ರ ಲೆವೆಲ್ ಅಲ್ಲಿ ಮಾಡ್ತಾರೆ. ಅದೇ ತರ ಪ್ರೈವೇಟ್ ಬಿಲ್ಡರ್ಸು, ದೊಡ್ಡ ದೊಡ್ಡ ಬಿಲ್ಡರ್ಸು ಅವರು ಕೂಡ ರಾಜಕಾಲುವೆನೆಲ್ಲ ಒತ್ತುವರಿ ಮಾಡ್ಕೊಂಡು ಅವ್ರು ದೊಡ್ಡ ಬಿಲ್ಡಿಂಗ್ ಕಟ್ತಾರೆ. ಸೊ ಈಗ ಏನಾಗಿದೆ, ಯಾರು ಯಾವುದೇ ಕಾನೂನು ಯಾವ್ದು ರೂಲ್ಸ್ ಅನ್ನು ರೆಗ್ಯುಲೇಷನ್ ಫಾಲೋ ಮಾಡಲ್ಲ. ಹಾಗಾಗಿ ಎಲ್ಲಾ ಕಡೆ ಈ ತರ ಸಮಸ್ಯೆ ಆಗೇ ಆಗುತ್ತೆ ಮಳೆ, ಜೋರ ಮಳೆ ಬಂದಾಗ. ಸೊ ಅದು ಒಂದು ವಿಚಾರ. ಎರಡನೇದಾಗಿ ಗ್ರೇಟರ್ ಬೆಂಗಳೂರು ಬಗ್ಗೆ ಹೇಳಿದ್ರಲ್ಲ, ಅದು ಕೂಡ ಅಷ್ಟೇನೆ. ಇಲ್ಲಿ ಬೇರೆ ರಾಜ್ಯದ ಭಾಗಗಳಲ್ಲಿ ಎಲ್ಲೂ ಅಭಿವೃದ್ಧಿ ಮಾಡಕ್ ಅವಕಾಶನೇ ಇಲ್ಲ, ಆತರ ಆಗೋಗಿದೆ. ಎಲ್ಲಾ ಹೂಡಿಕೆ ಬಂದ್ರು ಬೆಂಗಳೂರಿಗೆ ಬರಬೇಕು, ಬೆಂಗಳೂರಲ್ಲೇ ಎಲ್ಲಾ ಅವಕಾಶಗಳಿರೋದು. ಸೊ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡ್ಲಿಲ್ಲ ಅಂದ್ರೆ ಸಿಗುವಂತ ಏನೋ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಕೈ ತಪ್ಪೋಗುತ್ತೆ ಅಂತ ನನ್ನ ಅನಿಸಿಕೆ. ಸರ್, ನೀರು ಹಿಂಗಕ್ಕೆ ಅಂಗಲ್ದಷ್ಟು ಜಾಗ ಇಲ್ಲ, ಎಲ್ಲಿ ನೋಡಿದ್ರು ಟಾರು ಕಾಂಕ್ರೀಟು. ನೀರು ಹೆಂಗೆ ಹಿಂಗುತ್ತೆ? ಕೆರೆಗಳೂ ಇಲ್ಲ, ಕೆರೆಗಳು ಕಣ್ಮರೆಯಾಗಿದ್ದಾವೆ. ಮೊನ್ನೆ ನೋಡಿ ಅಲ್ಲಿ ಯಾವುದೋ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಒತ್ತುವರಿಯಾಗಿದೆ ಅಂತ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಹೋದರೆ ಅಲ್ಲೇ ಹೊಡೆದು ಕಳಿಸಿದ್ದಾರೆ. ಹಿಂಗೆ ನಮ್ಮ ಜನನೂ ಏನು ಕರೆಕ್ಟ್ ಇಲ್ಲ ಒಂದೊಂದು ಸರಿ ನೋಡೋಕೆ ಹೋದ್ರೆ. ಅದೇ ಮೇಡಮ್, ಅದನ್ನೇ ಎಲ್ಲರೂ ಅದನ್ನೆಲ್ಲ ಸಮಪಾಲು ಅಂದ್ರೆ ನಮ್ದು ಎಲ್ಲರದ್ದು ಒಂದು ಹೇಳ್ತೀವಲ್ಲ ಕಾಂಟ್ರಿಬ್ಯೂಷನ್ ಅಂತ ಎಲ್ಲ ನಾವೆಲ್ಲ ಮಾಡಿದೀವಿ. ಅಂದ್ರೆ ಈ ಒಂದು ದುಸ್ಥಿತಿಗೆ ಎಲ್ಲರೂ ನಾವು ನಮ್ಮ ಕಾಣಿಕೆಯನ್ನ ಕೊಟ್ಟಿದೀವಿ. ಸಾಮಾನ್ಯ ಜನರು ನಾವು ₹1 ಮಾಡಿದ್ರೆ ದೊಡ್ಡ ದೊಡ್ಡ ಬಿಲ್ಡರ್ಸು ₹100 ಅಥವಾ ₹1000 ಅಷ್ಟು ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ, ಬಹುಶಃ ಯಾವ್ದೋ ಒಂದು ಲೆವೆಲ್ ದಾಟಿದ ಮೇಲೆ ಇದು ನಿಯಂತ್ರಣ ತಪ್ಪೋಗುತ್ತೆ. ಆ ದಿವಸ ಯಾವತ್ತೋ ಬರುತ್ತೆ. ಕರೆಕ್ಟ್ ಸರ್. ಈಗ ಇದು ಸರಿ ಮಾಡ್ಬೇಕಲ್ಲ. ಈಗ ನಮ್ಮ ಪೀಳಿಗೆ ಆಗೋಯ್ತು, ಮುಂದಿನ ಪೀಳಿಗೆಗಾದ್ರೂ ಬೆಂಗಳೂರು ಎಷ್ಟು ವೇಗವಾಗಿ ಬೆಳೀತಾ ಇದೆ. ತಾವೇ ಹೇಳಿದಾಗೆ ದೊಡ್ಡ ದೊಡ್ಡ ಹೂಡಿಕೆದಾರರು ಹಿಂದೇಟು ಹಾಕುವಂತಹ ಸಾಧ್ಯತೆ ಇದೆ. ಇದನ್ನ ಸರಿ ಮಾಡಬೇಕಾದಂಥ ಕೆಲಸ ಯಾರಾದರೂ ಒಬ್ರು ಮಾಡಬೇಕಲ್ವಾ? ಯಾರಾದರೂ ಒಬ್ರು ಒಂದು ಕೆಚ್ಚದೆಯ ಸ್ಟೆಪ್ ತಗೊಳ್ಳೇಬೇಕು. ಅಂಟಿಲ್ ಅನ್ಲೆಸ್ ಏನೂ ಮಾಡೋಕ್ಕಾಗಲ್ಲ. ಇದೇ ರೀತಿ ನೀರು ತುಂಬುತ್ತೆ, ಅದು ಬಡವರಾಗಲಿ ಅಥವಾ ಶ್ರೀಮಂತರಾಗಲಿ ಯಾರೇ ಆಗಲಿ. ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರೋದನ್ನು ತೆರವು ಮಾಡಿಸ್ತಾ ಇದ್ರೆ ಅಲ್ಲಲ್ಲಿ ಬಾಟಲ್ ನೆಕ್ಗಳಿವೆ, ಅಲ್ಲಿ ನೀರು ಹೋಗಲ್ಲ. ಯಲಹಂಕದಲ್ಲಿ ಮಳೆ ಬಂದರೆ ಸಾಯಿ ಲೇಔಟ್ ತುಂಬುತ್ತೆ. ಇಂಥ ಪರಿಸ್ಥಿತಿ ಇರುವಾಗ ಯಾರಾದರೂ ಒಂದು ಫರ್ಮ್ ಆದಂಥ ಡಿಸಿಷನ್ ತಗೊಳ್ದ ಹೊರತು ಬೆಂಗಳೂರಲ್ಲಿ ಪರಿಸ್ಥಿತಿ ಸರಿ ಹೋಗಲ್ಲ. ಇದು ಸತ್ಯ. ಥ್ಯಾಂಕ್ ಯು ಕಾಳೇಗೌಡ್ರೆ.